ಅಪ್ಪ ಕರ್ತನೆ, ವಾಕ್ಯಗಳಲ್ಲಿರುವಂತ ಗೂಢಾರ್ಥಗಳನ್ನು ತಿಳಿದುಕೊಂಡು ಅಪ್ಪ ನಾವು ನಿನಗೆ ಇಷ್ಟವಾದಂತ ರೀತಿಯಲ್ಲಿ ನಾವು ಜೀವಿಸಲು ಸಹಾಯ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೆ ನಮಸ್ಕಾರ. ಈ ಒಂದು ದಿನದಲ್ಲಿ ಕೂಡ ನಾವು ಯೆಶಾಯನ ಪ್ರವಾದನ ಗ್ರಂಥ 23ನೇ ಅಧ್ಯಾಯ 1ರಿಂದ 18 ವಚನಗಳನ್ನು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇಲ್ಲಿ ನಾವು ಗಮನಿಸಿ ನೋಡುವಾಗ ತೂರಿನ ವಿಷಯವಾದ ದೈವೋಕ್ತಿ ಅನ್ನುವಂಥದ್ದು ಇಲ್ಲಿ ನಾವು ನೋಡುತ್ತೇವೆ ಹೆಡ್ಲೈನ್ ಅಲ್ಲಿ. ಈ 18 ವಚನಗಳಲ್ಲಿ ಇರುವಂತ ಒಂದು 3 ಭಾಗಗಳಾಗಿ ನಾವು ಭಾಗ ಮಾಡೋಣ. 23ನೇ ಅಧ್ಯಾಯ 1ರಿಂದ 7 ವಚನಗಳಲ್ಲಿ ನಾವು ನೋಡುವಾಗ ತೂರಿನ ವಿಷಯವಾದ ದೈವೋಕ್ತಿ ಅಥವಾ ತೂರಿನ ಪ್ರಲಾಪವು ಅಂತ ಕೂಡ ನಾವು ಹೇಳ್ಬಹುದು. ಮತ್ತೆ ಎರಡನೇದಾಗಿ 23ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನದವರೆಗೆ ತೂರಿನ ಗರ್ವವನ್ನು ವರ್ಣಿಸುವಂಥದ್ದು, ಅಂದ್ರೆ ತೂರಿನ ಗರ್ವ. ಮತ್ತೆ 13ರಿಂದ 18ನೇ ವಚನದವರೆಗೆ ತೂರು ತಿರುಗಿ ದೇವರು ಏನ್ ಮಾಡ್ತಾರೆ ಅದನ್ನು ಉದ್ಧರಿಸುವಂತ ಒಂದು ದೈವೋಕ್ತಿಯನ್ನು, ಈ 3 ಭಾಗಗಳನ್ನು ನಾವು ಧ್ಯಾನ ಮಾಡಬಹುದು. ಪ್ರಿಯರೇ, ಈ ತೂರಿನ ವಿಷಯದಲ್ಲಿ ನಾವು ಗಮನಿಸಿ ನೋಡುವಾಗ ಈ ತೂರ್ ಅನ್ನುವಂಥದ್ದು ಸಮುದ್ರ ತೀರದಲ್ಲಿ, ಅಂತಂದ್ರೆ ಇದೊಂದು ವ್ಯಾಪಾರ ಕೇಂದ್ರವಾಗಿರ್ತದೆ. ಇದು 1ನೇದಾಗಿ, ಇದು ಕರ್ಮೇಲ್ ಪರ್ವತ ಉತ್ತರ ಭಾಗದಲ್ಲಿ ಇರುವಂತದ್ದಾಗಿದೆ. ಮ್ಯಾಪ್ ಅಲ್ಲಿ ನೀವು ನೋಡುವಾಗ ಗೊತ್ತಾಗ್ತದೆ. ಈ ತೂರು ಒಂದು ಕಾಲದಲ್ಲಿ ದಾವೀದನ ಕಾಲ ಮತ್ತು ಸಲ್ಮೋನ್ ಕಾಲದಲ್ಲಿ ನಾವು ಗಮನಿಸಿ ನೋಡುವಾಗ ಅಲ್ಲಿ ದೇವಾಲಯವನ್ನು ಕಟ್ಟುವಂತ ಸಮಯದಲ್ಲಿ ಈ ತೂರಿನ ಅರಸನು ಏನ್ ಮಾಡ್ತಾನಂತಂದ್ರೆ ಆಲಯಕ್ಕೆ ಬೇಕಾದಂತ ದೇವದಾರು ಮರಗಳನ್ನು ಮತ್ತೆ ಇನ್ನು ಅನೇಕ ಉಪಕರಣಗಳನ್ನು ಕೂಡ ಕೊಡುವಂತದ್ದು ನಾವು ನೋಡ್ತೀವಿ. ಪ್ರೇರೆ, ಈಗ ಈ ತೂರಿಗೆ ಬಂದಂತ ಒಂದು ನಾಶನವನ್ನು ಮತ್ತೆ ಈ ತೂರಿಗೆ ಬಂದಂತ ಪರಿಸ್ಥಿತಿಯನ್ನು ನಾವು ನೋಡುವಾಗ ಈ ತೂರು ಮತ್ತೆ ಸೀದೋನ್ ಇವೆಲ್ಲ ಅಕ್ಕಪಕ್ಕದಲ್ಲಿ ಇರ್ತದೆ. ಮತ್ತೆ ತರ್ಸೀಸು ಇವೆಲ್ಲ ಕೂಡ ಅಕ್ಕಪಕ್ಕದಲ್ಲಿರುವಂತ ಒಂದು ಪಟ್ಟಣಗಳಾಗಿರ್ತದೆ. ಈ ಎಲ್ಲಾ ಪಟ್ಟಣ ಆ ಒಂದು ಕರಾವಳಿ ಪ್ರದೇಶದಲ್ಲಿರುವಂತ ಎಲ್ಲ ಊರುಗಳು ಅಂತಂದ್ರೆ ಆ ಪಟ್ಟಣಗಳೆಲ್ಲ ಕೂಡ ಈ ತೂರಿನ ಮೇಲೆ ಆಧಾರವಾಗಿರ್ತದೆ. ಕಾರಣ ಏನಂತಂದ್ರೆ ಇದು ಒಂದು ವ್ಯಾಪಾರ ಕೇಂದ್ರ, ಅಂತಂದ್ರೆ ಒಂದು ದೊಡ್ಡ ವ್ಯಾಪಾರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬೆಳವಣಿಗೆ ಆಗಿರುವಂತ ಒಂದು ಪಟ್ಟಣವಾಗಿ ಈ ತೂರು ಇರ್ತದೆ. ಆದ್ರೆ ಈ ತೂರಿಗೆ ಇಲ್ಲಿ ದೇವರ ದೈವೋಕ್ತಿ ಅಂತಂದ್ರೆ ಇದು ಕೊನೆ ದೈವೋಕ್ತಿ ಆಗಿರ್ತದೆ. ಯಾಕಂತಂದ್ರೆ 11 ಏನು ಜಾತಿಗಳಿಗೆ ದೇವರ ದೈವೋಕ್ತಿಯನ್ನು ಹೊಂದುತ್ತಾ ಇದು ಕೊನೆ ಒಂದು ದೈವೋಕ್ತಿ. ಇದು ಈ ತೂರ್ ಬಂದು ಅನೇಕರಿಗೆ ಆಶ್ರಯವಾಗಿರಬೇಕಾಗಿರುವಂತ ಒಂದು ಪಟ್ಟಣವಾಗಿರುತ್ತದೆ. ಅನೇಕರಿಗೆ ಸಹಾಯ ಮಾಡಬೇಕಾಗಿರುವಂತ ಒಂದು ಸ್ಥಳವಾಗಿರಬೇಕಾಗಿದೆ. ದೇವರ ನಾಮವನ್ನು ಮಹಿಮೆ ಪಡುವಂತ ಒಂದು ಪಟ್ಟಣವಾಗಿ ಇರಬೇಕಾಗಿತ್ತು. ಆದರೆ ಇದು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನು ಮಾಡುತ್ತಾ ಸೈತಾನನ ಕ್ರಿಯೆಗಳಿಗೆ ಸಂಕೇತವಾಗಿ ಇರುವುದರಿಂದ ದೇವರಿಗೆ ಇದರ ಮೇಲೆ ಏನು ಕೋಪವು ಉಂಟಾಯಿತು. ಯಾಕಂದ್ರೆ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನು ಮಾಡುವಾಗ ಖಂಡಿತ ದೇವರು ಇಷ್ಟಪಡೋದಿಲ್ಲ. ಈ ತೂರಿಗೆ ಬಂದಂತ ಪರಿಸ್ಥಿತಿ ನಿಜವಾಗಲೇ ಅಲ್ಲಿರುವಂತ ಎಲ್ಲ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಪ್ರಾಂತಗಳಿಗೆ ದೊಡ್ಡ ಒಂದು ನಷ್ಟ ಉಂಟಾಗ್ತದೆ. ಯಾಕಂತಂದ್ರೆ ಇದು ವ್ಯಾಪಾರ ಕೇಂದ್ರ, ಎಲ್ಲ ಅಲ್ಲಿಂದನೇ ಎಲ್ಲ ಅವರಿಗೆ ಎಲ್ಲ ವ್ಯಾಪಾರದಲ್ಲಿ ಹೆಚ್ಚಿನ ಆದಾಯ ಸಿಗ್ತಾ ಇತ್ತು, ಅದರಲ್ಲಿ ಹೆಮ್ಮೆ ಪಡ್ತಾ ಇತ್ತು. ಈ ತೂರ್ ಅನ್ನುವಂಥದ್ದು ಒಂದು ದ್ವೀಪದಲ್ಲಿತ್ತು, ಅದು ಹೆಚ್ಚಲ್ಪಡ್ತತೆ. ನಮ್ಮನ್ನು ಯಾರು ಏನು ಮಾಡೋಕ್ ಆಗುದಿಲ್ಲ, ನಮ್ಮ ವ್ಯಾಪಾರವನ್ನಾಗಲಿ ನಾವು ಮಾಡುವಂತ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಯಾರು ಏನ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿ ಹೆಚ್ಚಲ್ಪಡ್ತಾ ಇತ್ತು.
ಅಂದ್ರೆ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನು ಮಾಡಿದ್ರಿಂದ ಈ ಒಂದು ತೂರಿಗೆ ಇಂಥ ಪರಿಸ್ಥಿತಿ. ಅಂದ್ರೆ ಇವರು ಏನ್ ಮಾಡಿದ್ರು ಅಂತ ಹೇಳಿ ನೋಡುವಾಗ, ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ 8ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ ನೀವು ನೋಡುವಾಗ ಅಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಅಲ್ಲಿ ಇಸ್ರಾಯೇಲಿನ ಹಿರಿಯರು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಅದನ್ನು, ಈಗ ಸಮಯ ಇಲ್ಲ, ಅದರಲ್ಲಿ ಸವಿಸ್ತಾರವಾಗಿ ಏನೇನೆಲ್ಲ ಇಸ್ರಾಯೇಲ್ಯರ ವಂಶದ ಹಿರಿಯರೆಲ್ಲ ಏನೇನ್ ಮಾಡ್ತಾರೆ ಅಂತ ಹೇಳಿ ಆ ಒಂದು ವಚನಗಳಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಯಾಕಂತಂದ್ರೆ ಅವರು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನು ಮಾಡಿ ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಗರ್ವ ಪಡುವಂತದ್ದು ನಾವು ನೋಡ್ತೀವಿ. ಅದಕ್ಕೆ 23ನೇ ಅಧ್ಯಾಯ 1ನೇ ವಚನದಲ್ಲಿ ನೀವು ಗಮನಿಸಿ ನೋಡುವಾಗ, ತರ್ಷೀಸಿನ ಹಡಗುಗಳೇ ಅಂಗಲಾಚರಿ, ನಿಮ್ಮ ಆಶ್ರಯವು ಹಾಲಾಯ್ತು, ನಿಮ್ಮ ಆಶ್ರಯವು ಹಾಲಾಯ್ತು ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕಂತಂದ್ರೆ ಇದು ಒಂದು ಆಶ್ರಯ ಪಟ್ಟಣವಾಗಿತ್ತು. ಎಲ್ಲ ಒಂದು ಅಲ್ಲಿರುವಂತ ಏನು, ಯಾಕಂದ್ರೆ ಇದು ವ್ಯಾಪಾರ ಕೇಂದ್ರವಾಗಿರೋದ್ರಿಂದ ಅದು ಯಾವಾಗ ನಾಶವಾಗುತ್ತೋ ಆವಾಗ ಸುತ್ತಮುತ್ತಲಿರುವಂತ ಎಲ್ಲ ಪ್ರಾಂತಗಳಿಗೂ ಕೂಡ ಅದು ನಷ್ಟವೇ ಉಂಟಾಗುತ್ತೆ. ಈಗ ನಮ್ಮ ಉದಾಹರಣೆಗೆ ನಾವು ತೆಗೆದುಕೊಂಡಾಗ, ನಮಗೆ ಬೇರೆ ಸ್ಥಳಗಳಿಂದ, ಬೇರೆ ದೇಶಗಳಿಂದ ನಮಗೆ ಕೆಲವೊಂದು ಆಹಾರ ಉತ್ಪನ್ನಗಳೆಲ್ಲ ಕೂಡ ಅಲ್ಲಿ ನಷ್ಟವಾದ್ರೆ, ಯುದ್ಧಗಳಾಗಿ ಉಕ್ರೇನ್ ಪ್ರಾಂತದಲ್ಲಿಯೂ ನಾವು ನೋಡ್ತೀವಿ, ಅಲ್ಲೆಲ್ಲ ಕೂಡ ಯುದ್ಧ ನಡೆದ್ರಿಂದ ನಮಗೆ ಬರಬೇಕಾಗಿರುವಂತ ಆಯಿಲ್ ಅದೆಲ್ಲ ಕೂಡ ಏನಾಗ್ತದೆ, ಜಾಸ್ತಿ ರೇಟ್ ಆಗಿ ಮತ್ತೆ ನಮಗ್ ಕೂಡ ತೊಂದರೆ ಆಗುತ್ತೆ. ಅದೇ ರೀತಿ ಈ ತೂರಿನ ವಿಷಯದಲ್ಲಿ ಕೂಡ ಅದೇ ತರ ಪರಿಸ್ಥಿತಿ ಉಂಟಾಯಿತು. ಯಾಕಂದ್ರೆ ಅದು ಬಹಳ ಹೆಸರುಗೊಂಡಂತದ್ದು, ವ್ಯಾಪಾರದಲ್ಲಿ ಅನೇಕ ಸ್ಥಳಗಳಿಗೆ ಏನು ಆ ಒಂದು ಏನು ವ್ಯಾಪಾರದಲ್ಲಿ ಉತ್ಪನ್ನಗಳನ್ನು ಕಳಿಸುವಂತದ್ದಾಗಿತ್ತು. ಆದ್ರೆ ಯಾವಾಗ ಅದಕ್ಕೆ ನಾಶನ ಉಂಟಾಗ್ತದೋ, ಈಗ ಅಕ್ಕಪಕ್ಕದಲ್ಲಿ ಇರುವಂತದ್ದು ಎಲ್ಲದಕ್ಕೂ ಕೂಡ ತೊಂದರೆ ಉಂಟಾಗುತ್ತೆ ಅನ್ನೋದು ಇಲ್ಲಿ ನಾವು ಗಮನಿಸಿ ನೋಡ್ತೀವಿ. ಅದಕ್ಕೆ ಹೇಳ್ತಾರೆ, ತರ್ಷೀಷನ ಹಡಗುಗಳೇ ಅಂಗಲಾಚರಿ, ನಿಮ್ಮ ಆಶ್ರಯವು ಹಾಲಾಯಿತು, ನಿಮಗೆ ನೆಲೆ ಇಲ್ಲ ಅಂತ ಹೇಳಿ. ಮತ್ತೆ ಆ ತೂರಿನ ವಿಷಯದಲ್ಲಿ ನಾವು ಗಮನಿಸಿ ನೋಡುವಾಗ, ಈ ನೋಡ್ರಿ ಅಲ್ಲಿ 4ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂತಂದ್ರೆ ಚೀದೋನೆ ಅಂತಂದ್ರೆ, ಈ ಚೀದೋನು ಕೂಡ ಅದಕ್ಕೆ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ತೂರು ಮತ್ತು ಚೀದೋನಿನ ವಿಷಯದಲ್ಲಿ ಕೂಡ ಇಲ್ಲಿ ದೈವೋಕ್ತಿಯನ್ನು ದೇವರೇ ಹೇಳ್ತಾ ಇರುವಂತದ್ದು. ಏನಂತಂದ್ರೆ ನೋಡ್ರಿ 4ನೇ ವಚನ, ಚೀದೋನೆ ನಾಚಿಕೆ ಪಡು, ಸಮುದ್ರವು ಸಮುದ್ರ ದುರ್ಗವು ನಾವು ವೇದನೆ ಪಡಲಿಲ್ಲ, ಪ್ರಸವಿಸಲಿಲ್ಲ ಅಂತಂದ್ರೆ ವೇದನೆ ಪಡಲಿಲ್ಲ ಅಂತಂದ್ರೆ, ಇಲ್ಲಿ ಗಮನಿಸಿ ನೋಡುವಾಗ ಆತ್ಮೀಕ ಅರ್ಥಕ್ಕೆ ಬಂದಾಗ ನೋಡುವಾಗ ಇಲ್ಲಿ ಈ ಒಂದು ತೂರು, ಈ ಚೀದೋನು, ಈ ಎರಡೂ ಕೂಡ ದೇವರ ಕಾರ್ಯಗಳಲ್ಲಿ ಅವರು ಹೆಚ್ಚಾಗಿ ಏನು ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕಾಗಿತ್ತು, ದೇವರ ಸುವಾರ್ತೆ ಸಾರಬೇಕಾಗಿತ್ತು, ದೇವರ ಯೋಜನೆಗಳನ್ನು ಅವರು ಏನು ಮಾಡಬೇಕಾಗಿತ್ತು, ಸಫಲಪಡಿಸಬೇಕಾಗಿತ್ತು, ದೇವರಿಗೆ ಇಷ್ಟವಾಗಿ ಕಾರ್ಯಗಳನ್ನು ಮಾಡಬೇಕಾಗಿರುವಂತ ಸಂದರ್ಭದಲ್ಲಿ ಅದಕ್ಕೆ ದೇವರು ಅದಕ್ಕೆ ಸಮೃದ್ಧಿಯಾದಂತ ಒಂದು ಒಳ್ಳೆ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಆದ್ರೆ ಇವರು ದೇವರಿಗೆ ವಿರುದ್ಧವಾಗಿ ಮಾಡುವುದನ್ನು ಪ್ರಾರಂಭಿಸಿದರು. ಅದು ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳಲ್ಲಿ ಗಮನಿಸಿ ನೋಡುವಾಗ ಅಷ್ಟರೋತ್ ಎಂಬ ಒಂದು ದೇವತೆ ನಾವು ನೋಡ್ತೀವಿ, ಬೈಬಲ್ ಅಲ್ಲಿ ಬರ್ತದಲ್ವಾ. ಯಾವಾಗ ಸಲ್ಮೋನ್ ಏನ್ ಮಾಡ್ತಾರೆ, ಆ ಪ್ರಾಂತಗಳಿಂದಾನೇ ಕೆಲವು ಮಂದಿ ಏನು ಪತ್ನಿಯರನ್ನು ಉಪಪತ್ನಿಯರನ್ನು ಮದುವೆ ಮಾಡ್ಕೊಂಡು ಬಂದಾಗ ಈ ಪ್ರಾಂತದಿಂದಾನೇ ಈ ಅಷ್ಟರೋತ್ ಎಂಬ ಒಂದು ದೇವತೆ ಕೂಡ ಯೆರೂಸಲೇಮಿನಲ್ಲಿ ಬಂದು ಅಲ್ಲಿ ವಿಗ್ರಹಾರಾಧನೆಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಂತ ಒಂದು ದೊಡ್ಡ ಅನಾಹುತ ನೋಡಿ. ಅದರಿಂದನೇ ದೇವರಿಗೆ ಈ ತೂರಿನ ವಿಷಯದಲ್ಲಿ, ಚೀದೋನ ವಿಷಯದಲ್ಲಿ ಏನು ಒಂದು ನಾಶನಕ್ಕೆ ಗುರಿಯಾಗಿರುವಂತದ್ದು ಇಲ್ಲಿ ನಾವು ಗಮನಿಸುವಂತದ್ದಾಗಿದೆ. ಅದಕ್ಕೆ ಇಲ್ಲಿ ನಾವು ವೇದನೆ ಪಡಲಿಲ್ಲ, ಪ್ರಸವಿಸಲಿಲ್ಲ ಅಂದ್ರೆ ಪ್ರಸವಿಸಲಿಲ್ಲ ಅಂತಂದ್ರೆ, ಈಗ ಪ್ರಸವಿಸಲಿಲ್ಲ ಅಂತ ನಾವು ಆತ್ಮೀಕ ಅರ್ಥಕ್ಕೆ ನಾವು ಬಂದಾಗ ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾಗಿತ್ತು. ಅಂದ್ರೆ ಆತ್ಮಗಳ ರಕ್ಷಣೆ, ಇದಕ್ಕೆ ಆ ಒಂದು ಏನು ಆ ಮನಸ್ಸೇ ಇಲ್ಲ, ದೇವರನ್ನೇ ಮರೆತು ಬಿಟ್ರು. ಅವ್ರಿಗಿರುವಂತ ಐಶ್ವರ್ಯವನ್ನ ಇಟ್ಟುಕೊಂಡು
ಅಲ್ಲಿ ಬರುವಂತ ವ್ಯಾಪಾರದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸ್ಕೊಂಡು ಅಲ್ಲಿರುವಂತ ಬಡವರನ್ನೆಲ್ಲರೂ ಕೂಡ ಏನು ಸಹಾಯ ಮಾಡದೆ ದೇವರಿಗೆ ವಿರೋಧವಾಗಿ ಮಾಡಿದ್ರಿಂದ ಅವ್ರಿಗಿಂತ ಪರಿಸ್ಥಿತಿ ನೋಡ್ರಿ. ಇಲ್ಲಿ ನೋಡ್ರಿ, ವೇದನೆ ಪಡ್ಲಿಲ್ಲ, ಪ್ರಸವಿಸಲಿಲ್ಲ, ಯುವತಿ ಯುವಕರನ್ನು ಸಾಕಿ ಸಲಹಲಿಲ್ಲ ಎಂದು ನುಡಿದಿದೆ ಅಷ್ಟೇ. ನೋಡಿದ್ರೆ ಅವ್ರು ಏನು ಕೂಡ ಮಾಡ್ಲಿಲ್ಲ. ದೇವರಿಗೆ ಇಷ್ಟವಾದಂತ ಕಾರ್ಯಗಳು ಒಂದು ಮಾಡದೇ ಇರೋ ಕಾರಣ ಅವರಿಗೆ ಏನು ಇಂಥ ಒಂದು ನಾಶನ ಉಂಟಾಯಿತು ಅಂತ ಹೇಳಿ ನಾವು ನೋಡ್ತೇವೆ. ಪ್ರೀತಿ ಉಳ್ಳವರೇ, ಇಲ್ಲಿ ಈ ಒಂದು ತೂರು ಅನ್ನುವಂಥದ್ದು ಬಹಳ ಬಲವುಳ್ಳದಾಗಿದ್ರು ಕೂಡ ದೇವರು ಅಂತ ಒಂದು ದೊಡ್ಡ ಆಶೀರ್ವಾದ ಆ ಒಂದು ತೂರಿಗೆ ದೇವರು ಕೊಟ್ಟಿದ್ರು, ತೂರು ಮತ್ತು ಶೀದೋನಿಗೆ. ಆದ್ರೆ ಎಷ್ಟೋ ಸಾರಿ ನೆಬೂಕದ್ನೆಚ್ಚರನ್ನು 12 ವರ್ಷಗಳ ತನಕ ಅದನ್ನು ಹೋರಾಡಿ ಹೆಂಗ ಜಯಿಸ್ಬೇಕಂತಂದ್ರೂ ಕೂಡ ಆಗಲಿಲ್ಲ. ಮತ್ತೆ ಲಾಸ್ಟ್ಗೆ ಅದು ಅಲೆಕ್ಸಾಂಡರ್ ಕ್ರಿಸ್ತ ಪೂರ್ವ 332 ಇದರಲ್ಲಿ ಏನಾಯ್ತು, ಅಲೆಕ್ಸಾಂಡರ್ ಅದನ್ನು ತೂರನ್ನು ಜಯಿಸಿದಂತ ನಾವು ನೋಡ್ತೀವಿ. ಪ್ರೀತಿ ಉಳ್ಳವರೇ, ಇಲ್ಲಿ ಗಮನಿಸಿ ನೋಡುವಾಗ ಅಂತ ಒಂದು ಬಲವುಳ್ಳ ಈ ಒಂದು ತೂರು ಮತ್ತು ವ್ಯಾಪಾರ ಕೇಂದ್ರವಾಗಿರುವಂತ ಈ ಒಂದು ಸ್ಥಳವನ್ನು ಏನು ಅನೇಕ ವಿಧವಾದಂತ ರೀತಿಯಲ್ಲಿ ದೇವರು ಅದರ ವಿಷಯದಲ್ಲಿ ನೊಂದುಕೊಂಡು ಆ ಒಂದು ಪಟ್ಟಣವನ್ನೇ ಏನು ನಾಶ ಮಾಡುವಂತ ಒಂದು ಪರಿಸ್ಥಿತಿಯನ್ನು ಈ ಒಂದು ಸ್ಥಳದಲ್ಲಿ ನಾವು ನೋಡ್ತೀವಿ. ಇದು 1ನೇ ವಚನದಿಂದ 7ನೇ ವಚನದವರೆಗೆ ಇರ್ತದೆ. ಪ್ರೀತಿ ಉಳ್ಳವರೇ, ಅದರ ಒಂದು ಇದು ವಿವರಣೆ ನಾವು ನೋಡುವಾಗ 7ನೇ ವಚನದಲ್ಲಿ ನಾವು ನೋಡುವಾಗ ಅದು ತೂರು ಒಂದು ಸಂತೋಷ ನಗರವಾಗಿತ್ತು ಅಲ್ಲಿ ವರ್ಣಿಸಲಾಗಿದೆ. 7ನೇ ವಚನ, ನಿಮ್ಮ ಉಲ್ಲಾಸದ ಪಟ್ಟಣವು ಇದೇನೋ, ಅದರ ಉತ್ಪತ್ತಿಯು ಪುರಾತನವಾದದ್ದೇ ಸರಿ, ಅದರ ಜನರು ಮುಂದೆ ನಡೆದು ಅತಿ ದೂರದಲ್ಲಿಯೂ ನಿವಾಸ ಮಾಡಿಕೊಂಡಿದ್ದಾರಲ್ಲ. ನೋಡ್ರಿ, ಇಲ್ಲಿ ನೋಡುವಾಗ ಇದೊಂದು ಸಂತೋಷ ಒಂದು ನಗರವಾಗಿತ್ತು. ಅದು ಏನು ಕೊರತೆ ಇಲ್ಲ ಅಂತ ಒಂದು ಸ್ಥಳ ಅದು. ಮತ್ತೆ 8ನೇ ವಚನದಲ್ಲಿ ನಾವು ನೋಡುವಾಗ ಅದು ಒಂದು ಕಿರೀಟಗಳ ದೇಶ ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಅದು ಸಮುದ್ರ ವ್ಯಾಪಾರದಲ್ಲಿ ಶ್ರೇಷ್ಠ ಅನ್ನುವ ಅಂತ ಒಂದು ಸ್ಥಳ ಏನು ದೇವರು ಅದರ ಮೇಲೆ ಒಂದು ನಾಶನವನ್ನು ಉಂಟು ಮಾಡಿರುವಂತದ್ದು. ಪ್ರೀತಿ ಉಳ್ಳವರೇ, ಯಾವಾಗಲೂ ಕೂಡ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನು ಮಾಡುವಾಗ ದೇವರನ್ನು ಮರೆತು ಅವರಿಗೆ ಇಷ್ಟವಾದಂತ ಒಂದು ಜೀವಿತವನ್ನು ಜೀವಿಸುವಾಗ ಖಂಡಿತ ಆ ಒಂದು ನಾಶನಕ್ಕೆ ಗುರಿಯಾಗ್ತಾರನ್ನುವಂಥದ್ದು ಇದು ನಮಗೊಂದು ಪಾಠವಾಗಿರ್ತದೆ. ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕೂಡ ನಾವು ಕಲ್ತುಕೊಳ್ಬೇಕಾಗಿರುವಂತದ್ದು, ನಮಗೆ ದೇವರು ಆಶೀರ್ವದಿಸುವಾಗ ನಮಗೆ ಅನೇಕ ವಿಧವಾದಂತ ರೀತಿಯಲ್ಲಿ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಆಶೀರ್ವಾದಕ್ಕೆ ಬರುವಾಗ ಖಂಡಿತ ದೇವರು ನಮ್ಮನ್ನು ಎದಕ್ಕೆ ಆಶೀರ್ವಾದ ಇಟ್ಟಿದ್ದಾರಂತಂದ್ರೆ ಅನೇಕರಿಗೆ ನಾವು ಸುವಾರ್ತೆ ಸಾರುವುದಕ್ಕಾಗಿ, ಮತ್ತೆ ಅನೇಕರನ್ನು ಪ್ರೀತಿ ಮಾಡುವುದಕ್ಕಾಗಿ, ಮತ್ತೆ ಅನೇಕರಿಗೆ ದಿಕ್ಕಿಲ್ಲದವರನ್ನು, ದೀನರನ್ನು, ಬಡವರನ್ನು ಅವರಿಗೆ ಸಹಾಯ ಮಾಡುವುದಕ್ಕಾಗಿ ನಮಗೆ ದೇವರು ಆಶೀರ್ವಾದಗಳನ್ನು ಕೊಡುವಾಗ ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ಗರ್ವ ಪಟ್ಕೊಂಡು ನಾವು ಜೀವಿಸಬಾರ್ದನ್ನುವಂಥದ್ದು ಯಾವಾಗಲೂ ಕೂಡ ತಿಳ್ಕೊಳ್ಳಬೇಕು. ಯಾಕಂದ್ರೆ ದೇವರು ಒಂದಾನೊಂದು ದಿವಸ ನಮ್ಮನ್ನು ಕೂಡ ಉನ್ನತ ಸ್ಥಾನಕ್ಕೆ ತರುವಾಗ ದೇವರನ್ನು ಯಾ ಕಾರಣಕ್ಕೂ ಮರೀಬಾರದನ್ನುವಂಥದ್ದು ತಿಳ್ಕೊಳ್ಬೇಕು. ಇಲ್ಲಿ ಗಮನಿಸಿ ನೋಡುವಾಗ ದಯಮಾಡಿ ಆ ವಾಕ್ಯವನ್ನು ಯಾರಾದ್ರೂ ಒಬ್ರು ಓದಿ ದಯಮಾಡಿ ಹೆಲ್ಪ್ ಮಾಡಿ. ಈಗ ನೋಡ್ರಿ, 12ನೇ ಯೆಹೆಜ್ಕೇಲ 8ನೇ ಅಧ್ಯಾಯ 12ನೇ ವಚನದಿಂದ ಸ್ವಲ್ಪ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅವ್ರು ಮಾಡಿದಂತ ಕೃತ್ಯಗಳು ಹೆಂಗಿರ್ತದಂತ. 8ನೇ ಅಧ್ಯಾಯ 12ನೇ ವಚನದಿಂದ. ಆಗ ಆತನು ನನಗೆ, ನರಪುತ್ರನೇ, ಇಸ್ರಾಯೇಲ್ 8ನೇ ಅಧ್ಯಾಯ 12ನೇ ವಚನ, ಇಸ್ರಾಯೇಲ್ ವಂಶ. ಯೆಹೆಜ್ಕೇಲ 8ನೇ ಅಧ್ಯಾಯ 12ನೇ ವಚನ. ಕರೆಕ್ಟ್ ಸರ್. ಇಸ್ರಾಯೇಲರೆಲ್ಲರೂ ನಾನಾ ರೂಪಗಳಿಂದ ತಮ್ಮ ತಮ್ಮ ಕೋಣೆಗಳೊಳಗೆ ಕತ್ತಲೆಯಲ್ಲಿ ನಡೆಸುವ ಕೆಲಸವನ್ನು ನೋಡಿದೀಯಾ? ಯೆಹೋವನು ನಮ್ಮನ್ನು ನೋಡನು, ಯೆಹೋವನು ದೇಶವನ್ನು ತೊರೆದು ಬಿಟ್ಟಿದ್ದಾನೆ ಎಂದು ಮಾತಾಡಿಕೊಳ್ಳುತ್ತ ಎಂಬುದಾಗಿ ಹೇಳಿದನು. ನೋಡ್ರಿ, ಆಮೇಲೆ ಆತನು ನನಗೆ, ಇವುಗಳಿಗಿಂತ ಇನ್ನೂ ಹೆಚ್ಚಾದ ದುರಾಚಾರಗಳನ್ನು ನೋಡುವಿ ಎಂದು
ಹೇಳಿ ನನ್ನನ್ನು ಯೆಹೋವನ ಆಲಯದ ಬಡಗಣ ಬಾಗಿಲ ಮುಂದಕ್ಕೆ ಕರೆತಂದನು. ಅಲ್ಲಿ ಸ್ತ್ರೀಯರು ತಮ್ಮೂಜ್ ದೇವತೆಗೋಸ್ಕರ ಆಳುತ್ತಾ ಕೂತಿದ್ದರು. ಆಮೇಲೆ ಆತನು ನನಗೆ, ನರಪುತ್ರನೇ, ಇದನ್ನ ನೋಡಿದೀಯಾ? ಇವುಗಳಿಗಿಂತ ಮತ್ತೂ ಹೆಚ್ಚಾದ ದುರಾಚಾರಗಳನ್ನು ನೋಡಿವಿ ಎಂದು ಹೇಳಿ ಯೆಹೋವನ ಆಲಯದ ಒಳಗಣ ಪ್ರಾಕಾರದೊಳಗೆ ನನ್ನನ್ನು ಕರೆತಂದನು. ಆಹಾ, ಯೆಹೋವನ ಗುಡಿಯ ಬಾಗಿಲ ಮುಂದೆ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಸುಮಾರು 20 ಜನರು ಯೆಹೋವನ ಗುಡಿಗೆ ಬೆನ್ನು ಮಾಡಿ ಮೂಡಲ ಮುಖವಾಗಿ ಉದಯ ಕಾಲದ ಸೂರ್ಯನನ್ನು ಪೂಜಿಸುತ್ತಿದ್ದರು. ನೋಡ್ರಿ ಅಂತಂತ ಕೃತ್ಯಗಳು ನೋಡಿದ್ರ ಜೀವ ಸ್ವರೂಪನಾಗಿರುವಂತ ದೇವರಿಗೆ ವಿರುದ್ಧವಾಗಿ ಇನ್ನು ಅನೇಕ ಇದು ನೀವು ಓದಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಇಸ್ರಾಯೇಲರ ಹಿರಿಯರೆಲ್ಲ ಕೂಡ ಏನು ಮಾಡ್ತಾ ಇರುವಂತ ಕೃತ್ಯಗಳು. ಆದ್ರಿಂದಾನೇ ಈ 11 ಜಾತಿಗಳಿಗೆ ಏನು ದೇವರ ದೈವೋಕ್ತಿ, ಈ ಒಂದು ತೂರಿಗೂ ಕೂಡ ಅದೇ ಪರಿಸ್ಥಿತಿ. ಇವರು ಕೂಡ ಅದೇ ರೀತಿ ಏನು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನು ಮಾಡಿದ್ರು. ಈಗ ವ್ಯಾಪಾರ ಮಾಡುವಂತದ್ದು ತಪ್ಪಿಲ್ಲ, ಆದ್ರೆ ಆ ವ್ಯಾಪಾರದಿಂದ ಅವರು ಸಮೃದ್ಧಿ ಬರುವಾಗ ದೇವರ ಕಾರ್ಯಗಳನ್ನು ಮರೆತು ಬಿಟ್ರು, ಬಡವರನ್ನು ಮರೆತು ಬಿಟ್ರು, ಅಲ್ಲಿರುವಂತ ಯವನಸ್ಥಿರಿಯನ್ನು ಮರೆತು ಬಿಟ್ರು. ದೇವರ ಸುವಾರ್ತೆಗೆ, ದೇವರ ನಾಮ ಮಹಿಮೆ ಆಗುವ ರೀತಿಯಲ್ಲಿ ಅವರು ನಡ್ಕೊಂಡ್ಲೇ ಇಲ್ಲ. ಎಲ್ಲ ಕೂಡ ಅವರು ಗರ್ವಪಟ್ಟು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನೇ ಮಾಡಿದ್ರು. ಯಾವಾಗಲೂ ಕೂಡ ಆ ಆಶೀರ್ವಾದ ಇವೆಲ್ಲ ಹಣ ಇಲ್ಲೆಲ್ಲ ಬಂದಾಗ ನಿಜವಾಗಲೇ ದೇವರಿಗೆ ವಿರುದ್ಧವಾಗಿ, ದೇವರಿಗೆ ದೂರವಾಗುವಂತ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ಇಂಥ ಸಮಯದಲ್ಲಿ ಬಹಳ ಜಾಗೃತರಾಗಿರ್ಬೇಕು ದೇವರ ಮಕ್ಕಳು. ಅದಕ್ಕೆ ಯೇಸು ಸ್ವಾಮಿ ಅವರು ಕೂಡ ಏನು ಒಂದು ಸಾರಿ ದೇವಾಲಯದಲ್ಲಿ ವ್ಯಾಪಾರ ಮಾಡ್ತಾ ಇರುವಂತ ಸಮಯದಲ್ಲಿ ಏನು ಅವ್ರನ್ನೆಲ್ಲ ಗದರಿಸಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಲ್ಲಿ ಆ ಮಾತು ಚೆನ್ನಾಗಿದೆ. ಇದು ವ್ಯಾಪಾರ ಸ್ಥಳವನ್ನ ಕಲ್ಲರ ಗವಿಯನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ಅಲ್ಲಿ ಗದರಿಸ್ತಾರೆ ದೇವರು ಅಲ್ವಾ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಲ್ಲಿ ಅಲ್ಲಿ ಏನೇನು ವ್ಯಾಪಾರ ಆಯ್ತು? ಎತ್ತುಗಳು ಮಾರಾಟ ಮಾಡೋದು, ಮತ್ತೆ ಪಾರಿವಾಳಗಳನ್ನು ಮಾರಾಟ ಮಾಡೋದು, ಮತ್ತೆ ಕುರಿಗಳನ್ನು ಮಾರಾಟ ಮಾಡೋದು, ಬಲಿಗೆ ಸಂಬಂಧಪಟ್ಟ ಎಲ್ಲ ಕೂಡ ಅಲ್ಲಿ ಮಾರಾಟವಾಗ್ತಾ ಇತ್ತು. ಪ್ರೀತಿಯುಳ್ಳವರೇ, ಇಲ್ಲಿ ಗಮನಿಸಿ ನೋಡುವಾಗ ಎತ್ತುಗಳು ಅನ್ನುವಂಥದ್ದು ದೇವರ ಸೇವೆಯನ್ನು ಗುರುತಿಸುವಂತದ್ದಾಗಿದೆ, ಅದನ್ನು ಮಾರಿಕೊಳ್ಳುವಂತ ಒಂದು ಪರಿಸ್ಥಿತಿ. ಮತ್ತೆ ಪಾರಿವಾಳಗಳು ದೇವರ ಆತ್ಮಕ್ಕೆ ಒಂದು ಅನುಗುಣವಾಗಿರುವಂತದ್ದು. ಇವತ್ತು ದೇವರ ಆತ್ಮನ ವರಗಳಿಂದ ಏನು ವ್ಯಾಪಾರ ಮಾಡಿ ಏನು ಹಣವನ್ನು ಗಳಿಸೋ ಅದೊಂದು ವ್ಯಾಪಾರವಾಗಿ ಮಾಡಿಬಿಟ್ರು. ಅದೇ ರೀತಿ ಒಂದು ಕುರಿ ಅಂತಂದ್ರೆ ಈ ಕುರಿ ಬಂದು ದೇವರ ಒಂದು ಯೇಸು ಕ್ರಿಸ್ತನಿಗೂ ಗುರುತಾಗಿರುವಂಥದ್ದು. ಯಾವ ರೀತಿ ಯೂದಾಸ್ಕಾರ್ಯತೆ ಯಾವ ರೀತಿ ದೇವರನ್ನು ಮಾರಿದನೋ ಅದೇ ರೀತಿ ಇವತ್ತು ದೇವಾಲಯಗಳಲ್ಲಿ ವ್ಯಾಪಾರಗಳನ್ನು ಮಾಡಿ ದೇವರ ಸೇವೆ ಹೆಸರಿನಲ್ಲಿ ದೇವರ ವರಗಳನ್ನು ಇಟ್ಕೊಂಡು ಇವತ್ತು ಅನೇಕ ನೀವು ನೋಡ್ತಾ ಇರ್ತೀರಿ, ಹಣವನ್ನು ಸಂಪಾದನೆ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಏನು ದೇವರ ನಾಮಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳನ್ನು. ಪ್ರೀತಿ ಉಳ್ಳವರೇ, ನಮಗೆ ದೇವರು ಸಮೃದ್ಧಿ ಕೊಡೋದಂಥದ್ದು, ಆಶೀರ್ವದಿಸುವಂಥದ್ದು ಎದಕ್ಕಂತಂದ್ರೆ ದೇವರಿಗೆ ಇಷ್ಟವಾದಂತ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಈ ತೂರಿನ ವಿಷಯದಲ್ಲಿ ಗಮನಿಸಿ ನೋಡುವಾಗ ಅದ್ರಿಗೆ ಏನು 70 ವರ್ಷಗಳು ಅದು ಏನು ಅದೇ ನಾಶನದಲ್ಲಿ ಇತ್ತು. ಮತ್ತೆ 70 ವರ್ಷಗಳಾದ ನಂತರ ತಿರುಗಿ ದೈವೋಕ್ತಿ ಏನಾಗ್ತದಂತಂದ್ರೆ ಲಾಸ್ಟ್ ಅಲ್ಲಿ ಆ ವಚನಗಳನ್ನು, ಕೊನೆ ವಚನಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಒಂದು ತೂರಿನ ಒಂದು ಯಾವ ರೀತಿ ಇದಾಗ್ತದೆ ನೋಡ್ರಿ. ಅವಳ ವ್ಯಾಪಾರವು ಆದಾಯವು ಅವಳಿಗೆ ನಿಧಿ ನಿಕ್ಷೇಪವಾಗಿದೆ, ಯೆಹೋವನಿಗೆ ಮೀಸಲಾಗುವುದು. ಆ ವ್ಯಾಪಾರವು ಯೆಹೋವನ ಸನ್ನಿಧಾನದಲ್ಲಿ ವಾಸಿಸುವವರಿಗೆ ಬೇಕಾದಷ್ಟು ಅನ್ನವನ್ನು, ಶ್ರೇಷ್ಠವಾದ ಉಡುಪನ್ನು ಒದಗಿಸಲು ಅನುಕೂಲಿಸುವುದು. ನೋಡಿದ್ರೆ ಮತ್ತೆ ಅವರ ಆ ನಾಶನದಿಂದ ಅವರನ್ನು ನಿರ್ಮೂಲ ಮಾಡಿದ್ರು ಕೂಡ ದೇವರು ತಿರುಗಿ ಅದನ್ನು ಪುನಃ ಅದೇ ಸ್ಥಾನಕ್ಕೆ ತಂದು ಅನೇಕರಿಗೆ ಅದು ಆಶ್ರಯ ಸ್ಥಾನವಾಗಿರ್ತದಂತೆ. ಆ ಆದಾಯವೆಲ್ಲ ಕೂಡ ದೇವರ ಆಲಯಕ್ಕೆ ಉಪಯೋಗ ಆಗುವಂತದ್ದಾಗಿರುತ್ತದೆ. ಪ್ರಾರಂಭದಲ್ಲಿ ಕೂಡ ಅಲ್ಲಿಂದನೇ ದೇವಾಲಯವನ್ನು ಕಟ್ಟುವುದಕ್ಕೆ ಇದಾಯ್ತು. ಮತ್ತೆ ಅವರ ಗರ್ವ, ಅವರ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳು, ವಿಗ್ರಹಾರಾಧನೆ, ಈ ರೀತಿಯಾಗಿ ಅನೇಕ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳು ಮಾಡೋದನ್ನ ನಾಶವಾಯ್ತು. ಆದ್ರೆ ಮತ್ತೆ ಪುನಃ ದೇವರು ಅವ್ರನ್ನ ಹಂಗೆ ಬಿಟ್ಟಿಲ್ಲ, ತಿರುಗಿ ಅವರನ್ನು ಅದೇ ಉನ್ನತ ಸ್ಥಾನಕ್ಕೆ ಏನು ತರುವುದಕ್ಕೆ ಈ ದೈವೋಕ್ತಿಯನ್ನು ಹೇಳುವಂಥದ್ದು ನಾವು ನೋಡ್ತೀವಿ. ಪ್ರೀತಿ ಉಳ್ಳವರೇ,
ಯಾವಾಗಲೂ ಕೂಡ ದೇವರ ಮುಂದೆ ನಾವು ಆತನಿಗೆ ವಿರುದ್ಧವಾಗಿ ಮಾಡುವಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪ್ರೀತಿ ಉಳ್ಳವರೇ. ಆತನೇ ನಮ್ಮನ್ನು ಉದ್ಧಾರ ಮಾಡುವ ಆತನು, ನಮ್ಮನ್ನು ಆತನೇ ಉನ್ನತ ಸ್ಥಾನಕ್ಕೆ ತರುವ ಆತನು. ಅದಕ್ಕೆ ನಾವು ಯಾವಾಗಲೂ ಕೂಡ ಆತನಿಗೆ ಭಯಪಟ್ಟು ದೇವರು ಇಷ್ಟಪಡುವಂತ ರೀತಿಯಲ್ಲಿ ನಾವು ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. ದೇವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾವು ಯಾವಾಗಲೂ ಕೂಡ ಪ್ರಯತ್ನ ಪಡಬೇಕು. ಈ ತೂರು, ಸೀದೋನು ಇವೆಲ್ಲ ಕೂಡ ಅದರಿಂದ ಎಲ್ಲ ಅಲ್ಲಿರುವಂತ ಸುತ್ತಮುತ್ತಲ ಎಲ್ಲ ಕರಾವಳಿ ಪ್ರದೇಶದಲ್ಲಿ ಇರುವಂತ ಎಲ್ಲದಕ್ಕೂ ಕೂಡ ನಷ್ಟ ಉಂಟಾಯ್ತು. ಇವತ್ತು ನಾವು ನಷ್ಟವಾದ್ರೆ ಅನೇಕರಿಗೆ ಆಶೀರ್ವಾದ ಇಲ್ಲದಂಗ ಆಗ್ಬಿಡ್ತದೆ. ನಮ್ಮ ಮುಖಾಂತರನೇ ಅನೇಕರಿಗೆ ಆಶೀರ್ವಾದಗಳನ್ನು ಕೊಡ್ಲಿಕ್ಕೆ ದೇವರು ಇಷ್ಟಪಡುವ ಆತನಾಗಿದ್ದಾನೆ, ದೇವರ ಮಕ್ಕಳ ಮುಖಾಂತರ. ಆದರೆ ಪ್ರೀತಿ ಉಳ್ಳವರೇ, ಅದರಿಂದ ನಾವು ಪ್ರತಿಯೊಬ್ಬೊಬ್ಬರು ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ನೀವು ಈಗ ನೋಡ್ತಾ ಇದ್ದೀರಿ, ಕೇರಳ ಪ್ರಾಂತದಲ್ಲಿ ವಯನಾಡು ಜಿಲ್ಲೆಯಲ್ಲಿ ನಾವು ನೋಡುವಾಗ ಎಷ್ಟು ಅನಾಹುತ, ಆ ಒಂದು ಜಲಪ್ರಲಯಕ್ಕೆ ಮುಂಚೆ ಇದ್ದಂತ ಒಂದು ಸೀನ್ ನೋಡಿದ್ರೆ ಎಷ್ಟು ಉತ್ತಮವಾದಂತ ಒಂದು ಸೌಂದರ್ಯವುಳ್ಳಂತ ಒಂದು ಪ್ರಾಂತವಾಗಿತ್ತದು. ಒಳ್ಳೆ ಮಲೆನಾಡು, ಅನೇಕ ರಿಸಾರ್ಟ್ಗಳು, ಮತ್ತೆ ಅಲ್ಲಿ ಅನೇಕ ಹೋಟೆಲ್ಸ್ಗಳು, ಮತ್ತೆ ಅನೇಕ ವಿಧವಾದಂತ ದೇಗುಲಗಳು ಇರುವಂತ ಒಂದು ಸುಂದರವಾದಂತ ಒಂದು ಪ್ರಾಂತವಾಗಿತ್ತು. ಆದ್ರೆ ಇವತ್ತು ಅದು ಎಲ್ಲ ಕೂಡ ಜಲಪ್ರಲಯದಿಂದ ಎಲ್ಲ ಕೂಡ ಹೋಯ್ತು. ಎಷ್ಟೋ ಮಂದಿ ಪ್ರಾಣ ನಷ್ಟ ಆಯ್ತು. ಪ್ರೀತಿಯುಳ್ಳವರೇ, ಇದು ಪ್ರಕೃತಿ ದೇವರ ಕೈಯಲ್ಲಿದೆ. ಆದ್ರಿಂದ ನಾವು ಈ ಸೌಂದರ್ಯವನ್ನು, ಈ ವ್ಯಾಪಾರವನ್ನು, ನಮಗೆ ಕೊಟ್ಟಿರುವಂತ ಆಶೀರ್ವಾದವನ್ನು ಇಟ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆತನು ನಮ್ಮನ್ನು ಕಾಪಾಡಿದ್ರೆ ಮಾತ್ರ ನಾವು ಸುರಕ್ಷಿತವಾಗಿ ಇರ್ತೀವಿ. ಇಲ್ಲ ಅಂತಂದ್ರೆ ನಿಜವಾಗಲೇ ಇವತ್ತು ಪರಿಸ್ಥಿತಿ ನಾವು ಈ ವಯನಾಡಿನಲ್ಲಿ ನೋಡುವಾಗ ಎಂತ ಒಂದು ಪರಿಸ್ಥಿತಿ, ಇದೆಲ್ಲ ನೋಡುವಾಗ ನಿಜವಾಗಲೇ ನಾವು ದೇವರಿಗೆ ಎಷ್ಟು ಭಯಭಕ್ತಿಯಿಂದ ನಡ್ಕೊಳ್ಬೇಕು. ದೇವರ ಕಾರ್ಯಗಳನ್ನು ನಾವು ಆತನ ಸುವಾರ್ತೆಯನ್ನು ಅನೇಕ ಜನರಿಗೆ ಪ್ರಕಟಿಸುವುದಕ್ಕೆ ದೇವರು ನಮ್ಮನ್ನು ಪ್ರೇರೇಪಿಸುವ ಆತನಾಗಿದ್ದಾನೆ. ಇದರಿಂದ ಈ ತೂರಿಗೆ ಬಂದಂತ ಒಂದು ಪರಿಸ್ಥಿತಿ ಇವತ್ತು ದಿನಮಾನಗಳಲ್ಲಿ ನಾವು ಅನೇಕ ವಿಧವಾದಂತ ಅನಾಹುತಗಳನ್ನು, ಪ್ರಕೃತಿ ವಿಕೋಪಗಳನ್ನು ನಾವು ನೋಡ್ತಾ ಇದ್ವಿ. ಇದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಪ್ರೇರೆ, ಈ ಒಂದು ಸಮಯದಲ್ಲಿ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಾವು ಇರುವಂತ ದಿನಮಾನಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸುತ್ತಾ ದೇವರ ಕಾರ್ಯಗಳನ್ನು, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನಾವು ಸಿದ್ಧಪಡಿಸೋಣ. ಖಂಡಿತ ದೇವರು ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ಕೂಡ ಉಪಯೋಗಿಸಿಕೊಳ್ತಾರೆ. ಆದುದರಿಂದ ಪ್ರೇರೆ, ಈ ಒಂದು ಸಮಯದಲ್ಲಿ ಈ ವಾಕ್ಯಗಳನ್ನು ನಾವು ಪ್ರತಿಯೊಬ್ಬೊಬ್ಬರು ಕೂಡ ಮನದಟ್ಟು ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಕೇಳಿ ಅದನ್ನು ನಾವು ಮರೆತು ಬಿಡದೆ ಯಾವಾಗಲೂ ದೇವರ ಭಯವನ್ನು ನಾವು ಕಲ್ತುಕೊಳ್ಳಬೇಕು. ಅದಕ್ಕೆ ಭಕ್ತರು ಹೇಳ್ತಾರೆ ಏನಂತಾನೆ, ಮಕ್ಕಳಿರ ಬನ್ನಿರಿ, ಯೆಹೋವನ ಭಯವನ್ನು ನಿನಗೆ ಕಲಿಸುವೆನು ಅಂತ ದಾವೀದನು ಹೇಳಿದ ಹಾಗೆ ನಾವು ಪ್ರತಿಯೊಬ್ಬೊಬ್ಬರು ದೇವರ ಭಯವನ್ನು ನಾವು ಕಲ್ತುಕೊಂಡು ನಾವು ದೇವರ ಕಾರ್ಯಗಳನ್ನು ನೆರವೇರಿಸೋಣ. ಖಂಡಿತ ನಮ್ಮ ಪ್ರತಿ ಒಬ್ಬೊಬ್ಬರನ್ನು ದೇವರು ಉನ್ನತವಾದಂತ ಒಂದು ಸ್ಥಾನದಲ್ಲಿ ತರ್ತಾರೆ. ನಮ್ಮ ದೇವರು ಎಂತ ದೊಡ್ಡ ದೇವರಂತ ತಿಳ್ಕೊಳ್ರಿ. ಆ ತೂರು ಪಟ್ಟಣವನ್ನು ಅದು ಹಾಳು ಮಾಡಿದ್ರು ಕೂಡ ಮತ್ತೆ ತಿರುಗಿ ಪುನಃ ನಿರ್ಮಾಣ ಮಾಡಿ ಅದನ್ನು ಆಶೀರ್ವಾದಕ್ಕೆ ತಂದು ಮತ್ತೆ ತಿರುಗಿ ಅನೇಕರಿಗೆ ಸಹಾಯ ಮಾಡುವ ಹಾಗೆ ಲಾಸ್ಟ್ ವಚನಗಳಲ್ಲಿ ನಮಗೆ ತಿಳಿಪಡಿಸ್ತದೆ. ಆತನು ನಮ್ಮನ್ನು ಕ್ಷಮಿಸುವಂತ ದೇವರು, ಮತ್ತೆ ತಿರುಗಿ ಪುನಃ ನಮ್ಮನ್ನು ಮನ್ನಿಸಿ ತನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ಮಾಡ್ತಾರೆ. ನಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗಿ ಇಡುವಂತ ದೇವರಾಗಿದ್ದಾನೆ. ಆದ್ರಿಂದ ನಾವು ಪಶ್ಚಾತ್ತಾಪಪಟ್ಟು ದೇವರ ಮುಂದೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ದೇವರು ನಮ್ಮನ್ನು ಉನ್ನತವಾದಂತ ಸ್ಥಿತಿಗೆ ತರುವಾತನಾಗಿದ್ದಾನೆ. ನಾವು ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ತಲೆಗಳನ್ನು ಬಗ್ಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ತೂರಿನ ದೈವೋಕ್ತಿಯನ್ನು ನಾವು ಕೇಳಿದ್ದೇವೆ. ಹೌದು ಕರ್ತನೆ, ಅಪ್ಪ, ಅನೇಕ ವಿಧವಾದಂತ ರೀತಿಯಲ್ಲಿ ನಿನಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನು ಮಾಡಿ ಅಪ್ಪ ನಾಶನಕ್ಕೆ ಗುರಿಯಾದ್ರು. ಆದ್ರೂ ಕೂಡ ಕರ್ತನೆ, ನೀವು ತಿರುಗಿ ಅಪ್ಪ 70 ವರ್ಷಗಳ ನಂತರ ತಿರುಗಿ ಅದನ್ನು ಪುನಃ ಕರ್ತನೆ ಅದನ್ನು ಉನ್ನತ ಸ್ಥಾನಕ್ಕೆ ತರುವಂತ ದೇವರು. ಹೌದು ಕರ್ತನೆ, ನಮ್ಮನ್ನು ಕೂಡ
ನಾವು ಕೂಡ ನಿನಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನು ಮಾಡಬೇಕೆಂಬುದು ಈ ತೂರಿನ ವಿಷಯದಲ್ಲಿ ನಾವು ನಮಗೆ ತಿಳಿಪಡಿಸಿದ್ದೀರಿ. ಹೌದು ಕರ್ತನೆ, ನಾವು ಜೀವಿಸುವಂತ ದಿನಮಾನಗಳೆಲ್ಲ ನಿನಗೆ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕು, ನಿನ್ನ ನಾಮವನ್ನು ಮಹಿಂಪಡಿಸಬೇಕು. ಅನೇಕರಿಗೆ ಅಪ್ಪ ನಮ್ಮಿಂದ ಈ ಸುವಾರ್ತೆ ಆಶೀರ್ವಾದ ಹೊರಡಬೇಕು. ಹಾಗಾಗುವಂತೆ ನಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ ನಡೆಸು. ನಿನ್ನ ಆತ್ಮನ ಮುಖಾಂತರ ನಮ್ಮನ್ನು ದಾರಿ ನಡೆಸಬೇಕೆಂಬುದಾಗಿ ಇಂಥ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನಗೆ ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.